RCB ಚಾಂಪಿಯನ್ ಗಿಫ್ಟ್ ಈ ಹೆಸರಿನಲ್ಲಿ ನಿಮ್ಮ ವಾಟ್ಸಪ್ ಅಥವಾ SMS ಗೆ ಯಾವುದಾದ್ರೂ ಮೆಸೇಜ್ ಬಂದಿದೆಯಾ? ಬಂದಿದ್ರೆ ಅದನ್ನು ಕ್ಲಿಕ್ ಮಾಡೋದಕ್ಕೆ ಮೊದಲು ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ IPLನಲ್ಲಿ RCB ತಂಡ ಗೆದ್ದು ಸತತ 2ನೇ ಬಾರಿಗೆ ಚಾಂಪಿಯನ್ ಆಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಬಹಳ ಸಂತಸದ ಕ್ಷಣ. ಆದರೆ ಇದೇ ಒಂದು ಸಿಚುಯೇಷನ್ನ ಬಳಸಿಕೊಂಡು ಸ್ಕ್ಯಾಮರ್ಗಳು ಹೊಸ ಒಂದು ಸ್ಕ್ಯಾಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೇ RCB ಚಾಂಪಿಯನ್ ಗಿಫ್ಟ್ ಸ್ಕ್ಯಾಮ್. ಇಲ್ಲಿ ನಿಮ್ಮ ವಾಟ್ಸಪ್ ಅಥವಾ SMS ಗೆ ಒಂದು ಮೆಸೇಜ್ ಬರುತ್ತೆ, RCB ಚಾಂಪಿಯನ್ ಗಿಫ್ಟ್. ಎಲ್ಲರೂ 6,100 ರೂಪಾಯಿಗಳನ್ನ ಪಡ್ಕೊತಾ ಇದ್ದಾರೆ, ನಿಮ್ಮದನ್ನು ಪರಿಶೀಲಿಸಿಕೊಳ್ಳಿ ಹಾಗೂ ಪಡೆದುಕೊಳ್ಳಿ ಅಂತ ಹೇಳಿ ಒಂದು ಲಿಂಕ್ ಅನ್ನು ಶೇರ್ ಮಾಡ್ತಾರೆ. ಆ ಲಿಂಕ್ ನೋಡೋದಕ್ಕೆ ರಿಯಲ್ RCB ಆಫರ್ ತರನೇ ಇರುತ್ತೆ. ಆದರೆ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅದು RCBಯ ಅಧಿಕೃತ ವೆಬ್ಸೈಟ್ ಇಂದ ಬಂದಿರೋಂಥ ಮೆಸೇಜ್ ಅಲ್ಲ. ಅಲ್ಲಿ RCBಯ ಹೆಸರು ಎಲ್ಲೂ ಕಾಣಸಿಗೋದಿಲ್ಲ. ಮತ್ತು ನೀವೇನಾದರೂ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಶೇರ್ ಮಾಡಬೇಕಾಗಿ ಬರ್ತದೆ. ಅದರಿಂದ ಸ್ಕ್ಯಾಮರ್ಸ್ಗಳು ನಿಮ್ಮ UPI ವಿವರಗಳು, ಬ್ಯಾಂಕ್ ಖಾತೆ ವಿವರಗಳು ಇದೆಲ್ಲದನ್ನು ಪಡ್ಕೋತಾರೆ. ಅದಾದ ಮೇಲೆ ಅವರು ನಿಮಗೆ 6,100 ರೂಪಾಯಿಯನ್ನು ಕೊಡೋದಿಲ್ಲ, ಬದಲಿಗೆ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ಅವರು ಬಾಚ್ಕೋತಾರೆ. ನನಗೂ ಈ ರೀತಿಯಾದಂಥ ಒಂದು ಮೆಸೇಜ್ ವಾಟ್ಸಪ್ಪಲ್ಲಿ ಬಂದಿತ್ತು. ಅದರ ಒಂದು ಸ್ಕ್ರೀನ್ಶಾಟ್ ಅನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ಕ್ರೀನ್ ಮೇಲೆ ಆ ಒಂದು ಲಿಂಕ್ನ ಶಾರ್ಟ್ ಫಾರ್ಮ್ ಅನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಒಂದು .xyz ಡೊಮೈನ್ ಲಿಂಕ್. ಈ .xyz ಡೊಮೈನ್ ಬಹಳ ಚೀಪ್ ದರದಲ್ಲಿ ಸಿಗುತ್ತೆ. ಹಾಗಾಗಿ ಸ್ಕ್ಯಾಮರ್ಸ್ಗಳು ಈ .xyz ಡೊಮೈನ್ ಅನ್ನ ಹೆಚ್ಚಾಗಿ ಬಳಸ್ತಾರೆ. ಆದ್ರಿಂದ ಸ್ನೇಹಿತರೆ, ನಿಮಗೇನಾದರೂ ಈ ರೀತಿಯಾದಂಥ ಮೆಸೇಜ್ ಆಲ್ರೆಡಿ ಬಂದಿದ್ರೆ ಅದನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ, ಫಾರ್ವರ್ಡ್ ಮಾಡಬೇಡಿ. ಬದಲಿಗೆ ಅದನ್ನು ಡಿಲೀಟ್ ಮಾಡಿ. ಯಾರಾದರೂ ಅನ್ನೋನ್ ಪರ್ಸನ್ನಿಂದ ಬಂದಿದ್ರೆ ಆ ನಂಬರ್ನ ರಿಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಸಹಿತ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಶೇರ್ ಮಾಡಿ ಮಾಹಿತಿ ಹಂಚಿಕೊಳ್ಳಿ. ಅವರು ಈ ಒಂದು ಸ್ಕ್ಯಾಮಿಂದ ಬಚಾವಾಗುವಂಥ ಒಂದು ಅವಕಾಶನ ಅವ್ರಿಗೆ ಮಾಡಿಕೊಡಿ. ಹೆಚ್ಚಿನ ಮಾಹಿತಿ ಜೊತೆ ಟ್ಯೂನ್ ಆಗಿರಿ. ಇನ್ನೂ ಈ ರೀತಿಯಾದಂಥ ಹೆಚ್ಚಿನ ವಿವರಗಳನ್ನು ನನ್ನ ಚಾನಲ್ನಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ. ಹಾಗೆ ನಿಮಗೆ ಈ ರೀತಿಯಾದಂತಹ RCB ಚಾಂಪಿಯನ್ ಗಿಫ್ಟ್ ಮೆಸೇಜ್ ಏನಾದರೂ ಬಂದಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಥವಾ ನೋ ಅಂತ ತಿಳಿಸಿ. ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸಾಧ್ಯವಾದಷ್ಟು ಈ ಮೆಸೇಜನ್ನು ಹೆಚ್ಚು ಜನರಿಗೆ ತಲುಪಿಸಿ. ಈ ಸ್ಕ್ಯಾಮ್ ವೈರಲ್ ಆಗೋದಕ್ಕೆ ಮುಂಚೆ ಈ ವಿಡಿಯೋನ ವೈರಲ್ ಮಾಡಿ. ಥ್ಯಾಂಕ್ ಯು.